ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇಂದು ನಮ್ಮ ಇಳಕಲ್ ನಗರಸಭೆಯ ಕಾರ್ಯಾಲಯದ ಅಡಿಯಲ್ಲಿ ಸುಮಾರು 5 ಕೋಟಿ ರೂಪಾಯಿ ವೆಚ್ಚದ ಒಂದು ರಸ್ತೆ ಕಾಮಗಾರಿಯ ಭೂಮಿ ಪೂಜೆ ಸಮಾರಂಭದ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂಥ ನಮ್ಮೆಲ್ಲರ ಹಿರಿಯರು, ಆತ್ಮೀಯರು, ಕಾಲನಿ ಇರ್ಬೋದು, ಇವತ್ತು ಕಂಠೀರ ಸರ್ಕಲ್ ರೂಪ ಮತ್ತು ಕಂಠಿ ಸರ್ಕಲ್ ನಂತರ ನಮ್ಮ ವಾಲ್ಮೀಕಿ ಸರ್ಕಲ್ ಮಾರ್ಗವಾಗಿ ಏನು ನಮ್ಮ ಸೈಯದ್ ಮುರ್ತುಜಾ ಖಾದ್ರಿ ಅವರ ಒಂದು ದರ್ಗಾದವರೆಗೂ ರಾಷ್ಟ್ರೀಯ ಹೆದ್ದಾರಿಯವರೆಗೆ ಈ ರಸ್ತೆಗಳು ಭಾಳಷ್ಟು ಶಿಥಿಲಗೊಂಡಿವೆ. ಯಾಕಂದರೆ 2014-15ರಲ್ಲಿ ಅಂದು ನಾವು ಈ ಇಳಕಲ್ ನಗರಸಭೆಗೆ ಕುಡಿಯುವ ನೀರು ಯೋಜನೆಯನ್ನು ಮಂಜೂರಾತಿ ಮಾಡಿಸಿದ್ವಿ 24/7. ಇಡೀ ಕರ್ನಾಟಕ ರಾಜ್ಯದಲ್ಲೇ ಮೊದಲನೇ ನಗರ 24 ತಾಸು ನೀರು ಕೊಟ್ಟಿದ್ದು ಇವತ್ತು ಅದು ನಮ್ಮ ಹೆಗ್ಗಳಿಕೆ ಅನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇವತ್ತು ಆ ಒಂದು ಕಾಮಗಾರಿ ಜೊತೆಗೆ ಸುಮಾರು 48 ಕೋಟಿ ರೂಪಾಯಿ ಯೋಜನೆ ಅಡಿಯಲ್ಲಿ ಯುಜಿಡಿ ಕೂಡ ಮಾಡಿದ್ವಿ ನಾವು. ಯುಜಿಡಿ ಆದಮೇಲೆ ಆ ರಿಸ್ಟೋರೇಷನ್ ಅಂತ ವರ್ಕ್ ಇರುತ್ತೆ. ಆ ಯುಜಿಡಿ ಮಾಡಿದಂಥ ಸಂದರ್ಭದಲ್ಲಿ ರಸ್ತೆ ಆಗಿರ್ತಾರೆ, ಮ್ಯಾನ್ಯುವಲ್ ಮಾಡಿರ್ತಾರೆ, ಅವು ರಸ್ತೆಗಳು ಕೆಟ್ಟಿದ್ದು ಆ ರಸ್ತೆಗಳ ಸುಧಾರಣೆಗಾಗಿ ಸುಮಾರು 6 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಂದಿನ ಆ ಅನುದಾನದಲ್ಲೇ ಸುಮಾರು ಎಲ್ಲ ರಸ್ತೆಗಳನ್ನು ಕೂಡ ಇಳಕಲ್ ನಗರದ ಪ್ರಮುಖ ರಸ್ತೆ ಪ್ರಭಾತೇರಿ ರೋಡನ್ನು ನಾವು CC ರಸ್ತೆಯನ್ನಾಗಿ ಮಾರ್ಪಾಡು ಮಾಡಿ CC ರಸ್ತೆಯನ್ನು ಕೂಡ ಮಾಡಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ತದನಂತರ ಇಳಕಲ್ನ ಯಾವುದೇ ರಸ್ತೆಗಳು ಕೂಡ ಅಭಿವೃದ್ಧಿ ಆಗಲಿಲ್ಲ. ಯಾಕಂದರೆ ಅದು ತಮಗೆ ಗೊತ್ತಿರುವಂಥದ್ದು 18ರಿಂದ 23ವರೆಗೂ ಯಾವುದೇ ರಸ್ತೆ ಸುಧಾರಣೆ ಆಗಲಿ, ರಸ್ತೆ ಆ ಒಂದು ಅಭಿವೃದ್ಧಿ ಕೆಲಸಗಳ ಬಗ್ಗೆ ಚಿಂತನೆಯೇ ಆಗಲಿಲ್ಲ. ಕೆಲವಷ್ಟು ನಮಗೆ ಗೊತ್ತಾಯ್ತು, ನಿಮಗೂ ಗೊತ್ತಾಯ್ತು. ಇದೇ ವಿಜಯ ಮಾಡ್ತೀವಿ ಚಿತ್ರಮಂದಿರ ಮುಂದೆ ಒಂದು CC ರಸ್ತೆ ಮಾಡಿದ್ರು ಪುಣ್ಯಾತ್ಮರು. ಅದು ಯಾರು ಮಾಡ್ಯಾರ ಅಂತೇಳಿ ನಿಮಗೆಲ್ಲ ಗೊತ್ತೈತಿ. ಅದು ಕಾಂಟ್ರಾಕ್ಟರ್ ಯಾರು, ಮಾಡಿದವ ಯಾರು, ಅದು ಎಷ್ಟು ಕಳಪೆ ಮಟ್ಟದ ಕಾಮಗಾರಿ ಆಯಿತು, ಅದ್ರದ್ದು ಇನ್ನೂ ಕೂಡ ಬಿಲ್ಲು ಆಗಿಲ್ಲ, ಅದು ಮಾತು ಬೇರೆ. ಅದು ಕಳಪೆ ಕಾಮಗಾರಿ. ಈ ರೀತಿ ಅನೇಕ ಕಾಮಗಾರಿಗಳನ್ನು ಕಳಪೆ ಕಾಮಗಾರಿ ಮಾಡಿ ತಮ್ಮ ಬೇಕಾದವರಿಗೆ, ತಮ್ಮ ಹಿಂಬಾಲಕರಿಗೆ ಕೆಲಸವನ್ನು ಕೊಟ್ಟು ಇಲ್ಲಿ ಆ ರಸ್ತೆ ಕಾಮಗಾರಿಯನ್ನು ಹದಗೆಡಿಸುವಂಥ ಕೆಲಸ ಮಾಡಿದರು. ಅದಕ್ಕೆ ನಮ್ಮ ಪೌರಾಯುಕ್ತರು, ನಮ್ಮ ನಗರಸಭೆ ಸದಸ್ಯರು, ಅಧ್ಯಕ್ಷರು, ಇಲ್ಲ ಇಳಕಲ್ ರಸ್ತೆ ಭಾಳ ಕೆಟ್ಟಿದೆ, ನೀವೇನಾದರೂ ಮಾಡಿ ನಮಗೆ ಅನುದಾನ ಕೊಡಬೇಕು ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ತಾನೇ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಈ ಅಭಿವೃದ್ಧಿಗೋಸ್ಕರನೇ 50 ಕೋಟಿ ಅನುದಾನ ಕೊಟ್ಟಿದ್ದು. ಆ 50 ಕೋಟಿ ಅನುದಾನದಲ್ಲಿ ನಾನು 25 ಕೋಟಿ ಏನು ಗ್ರಾಮೀಣ ರಸ್ತೆ, ಮುಖ್ಯ ರಸ್ತೆ, ಅದು ಏನು ಲೋಕೋಪಯೋಗಿ ಇಲಾಖೆ ಇರುವಂಥ ರಸ್ತೆಗಳಿಗೆ 25 ಕೋಟಿ ಕೊಟ್ಟೆ. ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ RDPR ಇಲಾಖೆಗೆ ಸುಮಾರು 12 ಕೋಟಿ ರೂಪಾಯಿ ಕೊಟ್ಟೆ. ಅದರಲ್ಲಿ ಇನ್ನುಳಿದಂಥ ಅನುದಾನವನ್ನು 5 ಕೋಟಿ ಇಳಕಲ್ ನಗರಸಭೆ ರಸ್ತೆಗೆ, 3.5 ಕೋಟಿ ರೂಪಾಯಿ ನಾವು ಹುಡುಗೊಂದು ಏನು ಪುರಸಭೆಗೆ 3.5 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಇವತ್ತು ಈ 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸುಮಾರು ವಾಲ್ಮೀಕಿ ಸರ್ಕಲ್ ನಿಂತ ಇವತ್ತು ಕಂಠಿ ಸರ್ಕಲ್ ನಿಂತ ವಾಲ್ಮೀಕಿ ಸರ್ಕಲ್ ನಿಂತ ರಾಷ್ಟ್ರೀಯ ಹೆದ್ದಾರಿ ದರ್ಗಾ, ತದನಂತರ ಗುರ್ಲಿಂಗಪ್ಪನ ಕಾಲನಿ ರಸ್ತೆ ಬಹುದಿನದ ಬೇಡಿಕೆ. ಗುರ್ಲಿಂಗಪ್ಪನ ಕಾಲನಿ ಪಾಪ ಆ ರಸ್ತೆ ಕೂಡ ಆಗಿರಲಿಲ್ಲ. ಹಲವಾರು ಪ್ರಯತ್ನಗಳನ್ನು ನಾವು ಕೂಡ ಮಾಡಿದ್ರು, ಆಗಿರಲಿಲ್ಲ. ಆದರೆ ಈ ಸಾರಿ ಕಡ್ಡಾಯವಾಗಿ ಆ ರಸ್ತೆ ಆಗಲೇಬೇಕು ಅಂಥೇಳಿ ಈಗಾಗಲೇ ನಾವು ಗುರ್ಲಿಂಗಪ್ಪನ ಕಾಲನಿ ರಸ್ತೆಯನ್ನು ಪೂಜೆ ಮಾಡಿದ್ವಿ. ತದನಂತರ ಬನ್ನಿ ವಾಕಾಳಿ KV ರಸ್ತೆ, ಅದು ಕೂಡ ಭಾಳಷ್ಟು ಹದಗೆಡಿದೆ. ಅದನ್ನು ಯಾವ ರೀತಿ ನಾವು ಈ ಮೊದಲು ಡಿವೈಡರನ್ನು ಮಾಡಿ ಅಲ್ಲಿ ಏನು ಈ ಲೈಟಿನ ಕಂಬಗಳನ್ನು ಹಾಕಿದ್ವಿ, ದೀಪದ ಕಂಬಗಳೆಲ್ಲ, ಅದೇ ಮಾದರಿಯಲ್ಲಿ ಬನ್ನಿ ಮಾತಾಡುವವರೆಗೂ
ಆ ರಸ್ತೆ ಸುಧಾರಣೆಯನ್ನು ಮಾಡಿ ಅಗಲೀಕರಣ ಮಾಡಿ ಮಧ್ಯ ಡಿವೈಡರ್ ಹಾಕಿ ಅಲ್ಲಿ ಲೈಟನ್ನು ಅಳವಡಿಸುವಂಥ ಕೆಲಸ ಕೂಡ ಈಗಾಗಲೇ ಮಾಡೋದಕ್ಕೆ ನಾವು ಪೂಜೆಯನ್ನು ಸಲ್ಲಿಸಿದ್ದೇವೆ. ಮತ್ತು ಮಧ್ಯ ಚಿತ್ರಮಠದ ರಸ್ತೆ ಏನು ನಾವು ಪ್ರಭಾತ್ ಪೀರಿ ರೋಡು ನಮ್ಮ ನಗರಸಭೆಯಿಂದ ಪೊಲೀಸ್ ಗ್ರೌಂಡ್ವರೆಗೂ ಆ ರಸ್ತೆ ಕೂಡ ಸುಧಾರಣೆಗೆ ಈಗಾಗಲೇ ಪೂಜೆ ಮಾಡಿದ್ದೀವಿ. ಮತ್ತು ಕಂಠಿ ಸರ್ಕಲ್ ಏನು ಮಾಜಿ ಮುಖ್ಯಮಂತ್ರಿಗಳು ದಿವಂಗತ ಎಸ್.ಆರ್. ಖಂಡ್ರೆಯವರು ಹುಟ್ಟು ನಿಂತರ ನಮ್ಮ ಬಸವೇಶ್ವರ ಸರ್ಕಲ್ ಇದುವರೆಗೂ ಈ ರಸ್ತೆಯನ್ನು ಕೂಡ ನಾವು ಭೂಮಿ ಪೂಜೆಯನ್ನು ಮಾಡಿದ್ವಿ. ಮತ್ತು ಒಂದು ವಿಶೇಷವಾಗಿ ನಮ್ಮ ಶರಣಪ್ಪಣ್ಣ ಅಂಬೇಡ್ ಅವರು ಹೇಳಿದ್ರಲ್ಲ, ಇವತ್ತು ಒಂದು ಬಸವೇಶ್ವರ ವೃತ್ತವನ್ನು ನಾವು ಅಭಿವೃದ್ಧಿಪಡಿಸಿದ್ವಿ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬಸವೇಶ್ವರ ಸರ್ಕಲನ್ನು ಅದನ್ನು ನವೀಕರಣ ಮಾಡಿ ಅದು 100 ಅಡಿಯ ಧ್ವಜಸ್ತಂಭವನ್ನು ಕೂಡ ನಾವು ಇವತ್ತು ಅಳವಡಿಸಿದ್ವಿ. ನಮ್ಮ ಭಾರತ ದೇಶದ ಧ್ವಜಸ್ತಂಭವನ್ನು ಕೂಡ ಅಳವಡಿಸಿದ್ವಿ. ಅದಕ್ಕೆ ಈ ಮಧ್ಯ ಹೋಗುವಂಥ ರಸ್ತೆಯಲ್ಲಿ ಅನೇಕ ವೃತ್ತಗಳನ್ನು ಮಾಡಿದ್ದಾರೆ. ಇವತ್ತು ಗಡ್ಡಿ ಸರ್ಕಲ್ ಇದೆ, ಅಲ್ಲಿ ಮಡಿವಾಳ ಮಾಚಿದೂರದಿದೆ, ಮತ್ತು ಮುಂದುವರೆದ್ರೆ ಕನಕದಾಸರ ಸರ್ಕಲ್ ಇದೆ. ಅಲ್ಲಿ ಮುಂದುವರೆದು ನನ್ನ ಮನೆಯ ಮುಂದೆ ಹೋಗುವ ಐವಿ ಮುಂದುಗಡೆ ಒಂದು ಅಶೋಕ ಸ್ತಂಭವನ್ನು ಮಾಡಬೇಕು ಅಂತ ಹೇಳಿ ಈಗಾಗಲೇ ನಾವು ನಿರ್ಧಾರ ಮಾಡಿ ಅದನ್ನು ಕೂಡ ಭೂಮಿ ಪೂಜೆಯನ್ನು ನೆರವೇರಿಸಿದ್ದೀವಿ. ಅಲ್ಲಿ ಒಂದು ಅಶೋಕ ಚಕ್ರ, ನಾವು ಅಶೋಕ ಚಕ್ರಾಧಿಪತಿ ಅಂತ ಹೇಳ್ತೀವಿ. ಇವತ್ತು ಈ ದೇಶಕ್ಕೆ ಒಂದು ಮಾದರಿಯಾದಂಥ ಈ ದೇಶಕ್ಕೆ ಅಶೋಕ ಚಕ್ರವನ್ನು ನಾವು ನಮ್ಮ ಧ್ವಜದಲ್ಲಿ ಕಾಣ್ತೀವಿ. ಮಧ್ಯ ಅದೇ ಅಶೋಕ ಚಕ್ರ, ಆ ಅಶೋಕ ಸ್ತಂಭವನ್ನು ಸ್ಥಾಪನೆ ಮಾಡಬೇಕು ಅಂತೇಳಿ ಈಗಾಗಲೇ ಆ ಅಶೋಕ ಸ್ತಂಭದ ಒಂದು ಭೂಮಿ ಪೂಜೆಯನ್ನು ಈಗಾಗಲೇ ನೆರವೇರಿಸಿದ್ದೇವೆ. ಸುಮಾರು 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಎಲ್ಲ ಕಾಮಗಾರಿಗಳನ್ನು ಈಗಾಗಲೇ ಮಾಡೋದಕ್ಕೆ ನಮ್ಮ ಮನೋಜ್ ದೇಶಪಾಂಡೆ ಅವರು, ಗುತ್ತಿಗೆದಾರರಾದಂಥ ಮನೋಜ್ ದೇಶಪಾಂಡೆ ಅವರು ಇವತ್ತು ಗುತ್ತಿಗೆಯನ್ನು ಪಡೆದಿದ್ದಾರೆ. ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೀವಿ. ಯಾವ ರೀತಿ ನಾವು 2014, 15, 16ರಲ್ಲಿ ರಸ್ತೆ ಸುಧಾರಣೆಯನ್ನು ಮಾಡಿದ್ವಿ ನಗರದಲ್ಲಿ, ಅದೇ ಮಾದರಿಯಾಗಿ ಒಂದು ಕಳಪೆ ಕಾಮಗಾರಿ ಆಗಬಾರ್ದು, ಒಂದು ಒಳ್ಳೆಯ ರಸ್ತೆಗಳಾಗಿ ನಮ್ಮ ಇಳಕಲ್ನಲ್ಲಿ ಅದು ಶಾಶ್ವತವಾಗಿ ಉಳಿಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಇವತ್ತು 5 ಕೋಟಿ ರೂಪಾಯಿ ಯೋಜನೆಯನ್ನು ಕೊಟ್ಟಿದ್ದೇವೆ. ಇದು ಒಂದು ಭೂಮಿ ಪೂಜೆಯನ್ನು ನಾವು ಈಗಾಗಲೇ ನಾವೆಲ್ಲರೂ ಕೂಡಿ ನೆರವೇರಿಸಿದ್ದೇವೆ. ಇವತ್ತು ಮುಂದುವರೆದು ಈಗಾಗಲೇ ಭಾಳಷ್ಟು ಜನ ಮಾತಾಡ್ತಿರ್ತಾರೆ, ಏನು ಇಳಕಲ್ನಲ್ಲಿ ಕೆಲಸ ಆಗಿದಾವ, ಏನು ಅಭಿವೃದ್ಧಿ ಪಡಿಸಿದಿರಿ, ಇದೇ 2.5 ವರ್ಷದಲ್ಲಿ. ಯಾಕಂದ್ರೆ ದಾಖಲೆ ಬಂದು ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಇದೇ 2.5 ವರ್ಷದಲ್ಲಿ ಇವತ್ತು ಏನೇನು ಮಾಡಿದ್ದೀವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಕ್ಕೆ ಇಚ್ಛೆಪಡ್ತೀವಿ. ಇವತ್ತು ಇಳಕಲ್ಗೆ 24 ತಾಸು ಕುಡಿ ನೀರು ನನ್ನ ಅಧಿಕಾರದ ಅವಧಿಯಲ್ಲೇ ಮಾಡಿದ್ದು. 2013ರಿಂದ 18ರಲ್ಲಿ ಆ ಯೋಜನೆಯನ್ನು ತಂದಿದ್ದು ನಾನೇ, ಪೂಜೆ ಮಾಡಿದ್ದು ನಾನೇ, ಅದರ ಉದ್ಘಾಟನೆ ಕೂಡ ನಮ್ಮ ಮುಖ್ಯಮಂತ್ರಿಗಳೇ ಮಾಡಿದ್ದು, ತಮಗೆಲ್ಲ ಗೊತ್ತಿರುವಂಥದ್ದು. ಆಲ್ಮಟ್ಟಿಯಲ್ಲಿ ಉದ್ಘಾಟನೆ ಮಾಡಿದ್ವಿ. ಆದರೆ ಮುಖ್ಯಮಂತ್ರಿಗಳು ಇಲ್ಲಿ ಇಳಕಲ್ನಲ್ಲಿ ಬಂದು ವೀರಮಣಿ ಕ್ರೀಡಾಂಗಣದಾಗ ಉದ್ಘಾಟನೆ ಮಾಡಿದ್ರಲ್ಲ, ಅಂತಿಮ ಉದ್ಘಾಟನೆ. ಆ ಒಂದು ಯೋಜನೆ ನಂತರ ಇವತ್ತು ಇಳಕಲ್ ನಗರಸಭೆ ಬಹಳ ದೊಡ್ಡದಾಗಿ ಬೆಳೀತಾ ಇದೆ. ಅನೇಕ ಹೊಸ ಬಡಾವಣೆಗಳಾಗಿದ್ದಾವೆ. ಅಲ್ಲಿ ರಸ್ತೆ ಸುಧಾರಣೆಗಳಾಗಬೇಕು. ಇವತ್ತು ಎಷ್ಟೋ ನಮ್ಮ ನಗರೋತ್ತರ 4ನೇ ಹಂತದಲ್ಲಿ ಇವತ್ತು ಎಷ್ಟೋ ಬಡಾವಣೆಗಳಿಗೆ ನಾವು ರಸ್ತೆ ಮಾಡಿದ್ದೀವಿ. CC ರಸ್ತೆ ಆಗಿರ್ಬೋದು, ಡಾಂಬರ್ ರಸ್ತೆಗಳನ್ನು ಮಾಡಿದ್ದೀವಿ. ಇವತ್ತು ಹೋಗಿ ನೋಡ್ರಿ, ಜನ ನೆನೆಸ್ತಾ ಇದ್ದಾರೆ. ಇವತ್ತು ಅಭಿವೃದ್ಧಿ ಅಂದರೆ ಏನು ಅನ್ನೋದನ್ನ ಇಳಕಲ್ ನಗರದ ಜನತೆ ಖಂಡಿತ 2023ರಿಂದ ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 13ರಿಂದ 18ರಲ್ಲಿ ನಾವು ಮಾಡಿದ್ವಿ. CC ರಸ್ತೆ, ಕುಡಿ ನೀರಿನ ಯೋಜನೆ ಎಲ್ಲಗಳನ್ನು UGD ಎಲ್ಲ ಮಾಡಿದ್ವಿ. ಈ ಮುಂದುವರೆದ 23ರಿಂದ ಇವತ್ತು ಅಭಿವೃದ್ಧಿ ಕೆಲಸಗಳು ಪ್ರಾರಂಭ ಆಗಿದ್ದಾವೆ. ಅದಕ್ಕೆ ಇಳಕಲ್ ನಗರಸಭೆಗೆ ಕುಡಿ ನೀರಿನ ಸಮಸ್ಯೆ ಬರಬಾರ್ದು ಅಂತ ಹೇಳಿ ನಾನು ಮಾನ್ಯ ನಮ್ಮ ಏನು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಸನ್ಮಾನ್ಯ ಸುರೇಶ್ ಭೈರತಿ ಅವರಿಗೆ ವಿನಂತಿ ಮಾಡಿಕೊಂಡು ನಮಗೆ ಇಳಕಲಿಗೆ ನಗರಸಭೆಗೆ ಕುಡಿ ನೀರಿನ ಸಮಸ್ಯೆ ಇದೆ, ಅದಕ್ಕೆ ದುಡ್ಡನ್ನು ಕೊಡಬೇಕು ಅಂದಾಗ ಸುಮಾರು 35 ಕೋಟಿ ರೂಪಾಯಿ ಇವತ್ತು ಬಿಡುಗಡೆ ಆಗಿದೆ. ಈಗಾಗಲೇ ಸರ್ಕಾರ ಮಂಜೂರಾತಿ ಕೊಟ್ಟಿದೆ, ಟೆಂಡರ್ ಹಂತದಲ್ಲಿದೆ. ಕೆಲವೇ ದಿನಗಳಲ್ಲಿ ಅದು ಟೆಂಡರ್ ಆಗುತ್ತೆ. ಟೆಂಡರ್ ಈಗಾಗಲೇ ಕರೆದಿದ್ದಾರೆ, 7ನೇ ತಾರೀಕಿಗೆ ಟೆಂಡರ್ ಕರೆದಿದ್ದಾರೆ. 28 ಕೋಟಿ, ಅದು ಒಟ್ಟು 35 ಕೋಟಿ. GST ಎಲ್ಲ ಹಿಡಿದು 35 ಕೋಟಿ ಆಗುತ್ತೆ. ಅದು 28 ಕೋಟಿ ಕಾಮಗಾರಿ. ಅದಕ್ಕೆ ಅದೇ ರೀತಿ ಹುಡುಗದಕ್ಕೂ ಕೂಡ ಸುಮಾರು 25 ಕೋಟಿ ರೂಪಾಯಿ. ಅಲ್ಲಿ 25, ಇಲ್ಲಿ 35. ಕುಡಿ ನೀರಿನ ಸಂಬಂಧ ವಿಶೇಷವಾದ ಅನುದಾನವನ್ನು ಇವತ್ತು ನಾವು ಮಂಜೂರಾತಿಯನ್ನು ಮಾಡಿಸಿದ್ದೀವಿ. ಅದರ ಜೊತೆಗೆ ಆಮೇಲೆ ಒಂದು ಬ್ರಿಡ್ಜನ್ನು ಮಾಡಿದ್ದೀವಿ, ಸೇತುವೆ ಆಲಂಪುರ ಪೇಟೆಯಿಂದ ಇಳಕಲ್ ನಗರಕ್ಕೆ, ಅದು 5 ಕೋಟಿ ರೂಪಾಯಿ. ಮತ್ತು ಅಂಬೇಡ್ಕರ್ ಸರ್ಕಲ್ ಮಾಡ್ತಾ ಇದ್ದೀವಿ.
ಅದು ದೊಡ್ಡ ವೆಚ್ಚದಲ್ಲಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಮೂರ್ತಿ, ಕಂಚಿನ ಮೂರ್ತಿಯನ್ನು ಅಲ್ಲಿ ಕೂಡಿಸೋದಕ್ಕೆ ಈಗಾಗಲೇ ತಯಾರಿಯನ್ನು ಮಾಡ್ತಾ ಇದ್ದೀವಿ. ಅದು ಕೂಡ ಉದ್ಘಾಟನೆ ಬೇಗನೆ ಆಗುತ್ತೆ. ಮತ್ತು ಸುಮಾರು 4.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ. 4.5 ಕೋಟಿ ರೂಪಾಯಿದಲ್ಲಿ ಯುವಕರಿಗೆ ಸ್ವಿಮ್ಮಿಂಗ್ ಪೂಲ್ ಮಾಡ್ತಾ ಇದ್ದೀವಿ ಮತ್ತು ಕ್ರೀಡಾಂಗಣ ಮಾಡ್ತಾ ಇದ್ದೀವಿ. ಅದು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಆ 2 ಕೋಟಿ ರೂಪಾಯಿ ಕಾಮಗಾರಿ ಇವತ್ತು ನೀವು ಸ್ಟೇಡಿಯಂ ಹೋಗಿ ನೋಡ್ರಿ, ಕೆಲಸದ ಇದು ಗೊತ್ತಾಗುತ್ತೆ. ಇದು ಯುವಕರಿಗೆ ಸ್ಟೇಡಿಯಂ ಮಾಡ್ತಾ ಇದ್ದೀವಿ. ತದನಂತರ ಬಸವೇಶ್ವರ ಸರ್ಕಲ್ ಅನ್ನು ಅಭಿವೃದ್ಧಿ ಮಾಡಿದ್ವಿ. ಮತ್ತು ವಿಶೇಷವಾಗಿ ಮೊನ್ನೆ ನಮ್ಮ ಜಮೀರ್ ಅಹ್ಮದ್ ಖಾನ್ ಅವರು ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ಇವತ್ತು ನಮ್ಮ ಇಳಕಲ್ ನಗರಕ್ಕೆ ನಮ್ಮ ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ದರ್ಗಾಕ್ಕೆ 1 ಕೋಟಿ ರೂಪಾಯಿ ಶಾದಿ ಮಾಲನ್ನು ಕೂಡ ಇವತ್ತು ಮಂಜೂರಾತಿಯನ್ನು ಮಾಡಿದ್ದಾರೆ. ಇವು ಅಲ್ಲದೆ ಅನೇಕ ಅಭಿವೃದ್ಧಿ ಕೆಲಸಗಳು ಈಗಾಗಲೇ ನಾವು ತೆಗೆದುಕೊಂಡಿದ್ದೀವಿ. ನಗರದಲ್ಲಿ ಏನು ಮೂಲಭೂತ ರಸ್ತೆಗಳಿರಬೇಕು, ಕುಡಿ ನೀರಿನ ಸಮಸ್ಯೆ ಇತ್ತು, ಅವೆಲ್ಲವನ್ನ ನಮ್ಮ ನಗರಸಭೆ ಆಡಳಿತ, ನಮ್ಮ ಅಧ್ಯಕ್ಷರು, ನಮ್ಮ ಸದಸ್ಯರು ಎಲ್ಲರೂ ಕೂಡ ತಮ್ಮ ಡಿವಿಷನ್ನಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳಿತ್ತು, ಅದು 15 ಹಣಕಾಸು ಆಗಿರ್ಬೋದು, SST ಹಣಕಾಸು ಆಗಿರ್ಬೋದು, ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಈಗಾಗಲೇ ಇಳಕಲ್ ನಗರದಲ್ಲಿ ತಗೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಶರಣಪ್ಪನ ಅಂಬೆ ಅವರು ಹೇಳಿದ ಹಾಗೆ ಇವತ್ತು ಪ್ರಮುಖವಾಗಿ ನಾವು ಬಸವೇಶ್ವರ ಸರ್ಕಲ್ ಅನ್ನು ಮಾಡಿದ್ವಿ. ಅದು ಹಿಂದೆ ನಮ್ಮ ತಾಯಿಯವರಿದ್ದಾಗ ಆ ಬಸವೇಶ್ವರ ಸರ್ಕಲ್ ಉದ್ಘಾಟನೆ ಆಗಿತ್ತು. ತದನಂತರ ಈಗ ಅಂಬೇಡ್ಕರ್ ಸರ್ಕಲ್ ಅನ್ನು ನಾವು ಈ ಕೆಲವೇ ದಿನಗಳಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಆ ಅಂಬೇಡ್ಕರ್ ಸರ್ಕಲ್ ಅನ್ನು ಉದ್ಘಾಟನೆಗೆ ಬರ್ತಾರನ್ನೋ ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಮ್ಮ ತಂದೆಯವರು ಲಿಂಗೈಕ್ಯ SR ಕಾಶ್ಯಪ್ನವರ ವೃತ್ತವನ್ನು ಹಿಂದಿನ ಆಡಳಿತದವರು ಒಂದು ವೃತ್ತವನ್ನು ಮಾಡಿದ್ರಿ. ಅಲ್ಲಿ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಕುಂದಿರಿಸಿ ಅದನ್ನು ಕೂಡ ಉದ್ಘಾಟನೆಯನ್ನು ಒಂದು ಕಡೆ ಅಂಬೇಡ್ಕರ್ ಸರ್ಕಲ್ ಅನ್ನು ಉದ್ಘಾಟನೆ ಮಾಡೋದು, ಇನ್ನೊಂದು ನಮ್ಮ ಲಿಂಗೈಕ್ಯ ತಂದೆಯವರ SR ಕಾಶ್ಯಪ್ನವರ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಅದೇ ದಿವಸ ಉದ್ಘಾಟನೆಗೊಳ್ಳುತ್ತೆ ಅನ್ನೊಂದು ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ನಮ್ಮ ಶರಣಪ್ಪನ ಆಮ್ದಾಳ್ ಅವರು ಅನೇಕ ಹಿರಿಯರ ವಿಚಾರ ಇವತ್ತು ಈ ದೇಶಕ್ಕೆ ಮಾದರಿ ಪುರುಷರು ಈ ದೇಶಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟು ಇವತ್ತು ನಮ್ಮನ್ನೆಲ್ಲ ನಿಮ್ಮನ್ನೆಲ್ಲ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು 12ನೇ ಶತಮಾನದ ವಿಶ್ವಗುರು ಅಣ್ಣ ಬಸವಣ್ಣನವರು, ಯಾಕಂದರೆ ಸಮಾನತೆಯನ್ನು ಕೊಟ್ಟಂತ ವರ್ಗರಹಿತ ಸಮಾಜವನ್ನು ನಿರ್ಮಾಣ ಮಾಡಿ ಎಲ್ಲರನ್ನ ಸಮಾನ ಒಂದು ವೇದಿಕೆಯಲ್ಲಿ ಕುಂದಿಸುವಂತ ಪುಣ್ಯಾತ್ಮ ಅದು 12ನೇ ಶತಮಾನದ ಅಣ್ಣ ಬಸವಣ್ಣ, ವಿಶ್ವಗುರು ಬಸವಣ್ಣ ಅವರು ಅನ್ನೋ ಮಾತಾಡ್ತೀನಿ. ಈಗಾಗಲೇ ಬಸವೇಶ್ವರ ಸರ್ಕಲ್ ಅಭಿವೃದ್ಧಿ ಪಡಿಸಿದ್ದೀವಿ, ಅಂಬೇಡ್ಕರ್ ಸರ್ಕಲ್ ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ. ಇನ್ನೊಂದು ಪ್ರಮುಖ ಬೇಡಿಕೆ ಇರೋದು ಬುದ್ಧನ ಸರ್ಕಲ್ಲು. ಆ ಬುದ್ಧನ ಸರ್ಕಲ್ ಅನ್ನ ನಾವು ಇದೇ SVM ಕಾಲೇಜ್ ಮುಂದುಗಡೆನೆ ಆ ಒಂದು ಬುದ್ಧನ ಸರ್ಕಲ್ ಅನ್ನು ಕೂಡ ನಾವು ಕೂಡಿಸುವಂತ ಕೆಲಸ ಮಾಡ್ತೀವಿ. ಆ ಬುದ್ಧನ ಒಂದು ಕಂಚಿನ ಪುತ್ಳಿಯನ್ನು ತಂದು ಅಲ್ಲಿ ಕೂಡ ಒಂದು ಕಂಚಿನ ಮೂರ್ತಿ, ಒಂದು ಬಸವೇಶ್ವರ ಕಂಚಿನ ಮೂರ್ತಿ ಆಯಿತು, ಅಂಬೇಡ್ಕರ್ ಕಂಚಿನ ಮೂರ್ತಿ ಆಯಿತು, ಒಂದು ಬುದ್ಧ ಬಸವ ಅಂಬೇಡ್ಕರ್, ಬುದ್ಧ ಬಸವ ಅಂಬೇಡ್ಕರ್ ತತ್ವವನ್ನ ಒಪ್ಪುವಂತ ಜನ ನಾವು ಅದಕ್ಕೆ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಕೈ ಎತ್ತಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ನಾವು ಜಾತಿ ಮತ ಭೇದ ಭಾವನೆ ಇಲ್ಲಾರ್ದವರು, ಯಾಕಂದ್ರೆ ಸಮಾಜ ಹಾಗಿರ್ಬೇಕು. ಭಾರತ ದೇಶದ ತತ್ವ ಸಿದ್ಧಾಂತ ಏನಿದೆ, ಇವತ್ತು ಜಾತ್ಯತೀತ ರಾಷ್ಟ್ರ, ಜಾತ್ಯತೀತ ತಳಹಾದಿ ಮೇಲೆ ನಡೆದಂತ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು, ಅದು ನಮ್ಮ ಮತಕ್ಷೇತ್ರದಲ್ಲಿ ಕೂಡ ಇವತ್ತು ನಾವು ಜಾತ್ಯತೀತವಾಗಿ ಎಲ್ಲರನ್ನ ಸಮಾನರಾಗಿ ಕಾಣುವಂತ, ಸಮಾನ ಅವಕಾಶಗಳನ್ನು ಕೊಡುವಂತ, ಏನು ಸಾಮಾಜಿಕ ನ್ಯಾಯದ ಪರವಾಗಿ ನಾವು ನಿಲ್ತೇವೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ಹೇಳ್ತಾ, ಈ ಎಲ್ಲ ಅಭಿವೃದ್ಧಿಯನ್ನ ಕೆಲವೇ ದಿನಗಳಲ್ಲಿ ತಾವು ಕಾಣ್ತೀರಿ, ಈ ಅಭಿವೃದ್ಧಿಯನ್ನು ನಾವು ಪಡಿಸ್ತೀವಿ ಅನ್ನೊಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸುಮಾರು 14 ಕೋಟಿ ರೂಪಾಯಿ ಏನು ಯುಜಿಡಿಗೆ, ಇನ್ನು ಹೊಸ ಬಡಾವಣೆಗೆ ಸುಮಾರು 14 ಕೋಟಿ ರೂಪಾಯಿ ಯುಜಿಡಿ ಕೂಡ ಒಂದು ಅಂದಾಜು ವೆಚ್ಚ ತಯಾರಾಗಿದೆ. ಅದು ಕೂಡ ಶೀಘ್ರದಲ್ಲೇ ಮಂಜೂರಾತಿಯನ್ನು ಪಡೆದು ಏನು ನಮ್ಮ ಅನೇಕ ಕಡೆ ಬಡಾವಣೆಗಳಾಗಿದ್ದ ಹೊಸ ಬಡಾವಣೆಗಳಿಗೆ ಆ ಯುಜಿಡಿಯನ್ನು ಕೊಡುವಂಥದ್ದಾಗಿರ್ಬೋದು. ಈಗಾಗಲೇ 1,000 ಮನೆಯನ್ನು ಕಟ್ಟೋದಕ್ಕೆ ನಾವು ಈಗಾಗಲೇ ಬಡವರಿಗೆ ಏನು ಹಕ್ಕುಪತ್ರವನ್ನು ಕೊಟ್ಟಿದ್ವಿ, ಸುಮಾರು 1400 ಹಕ್ಕುಪತ್ರಗಳನ್ನು ಕೊಟ್ಟಿದ್ವಿ. ಅದರಲ್ಲಿ 1,000 ಮನೆಗಳನ್ನು ಈಗಾಗಲೇ ಕಟ್ಟೋದಕ್ಕೆ ನಾವು ಆದೇಶ ಪತ್ರವನ್ನು ಕೂಡ ಕೊಟ್ಟಿದ್ವಿ. ಇದು ಅಭಿವೃದ್ಧಿ ಅಂತ ಕೇಳ್ತಾರಲ್ಲ, ಇದು ಇಷ್ಟೊತ್ತು ತಿಳಿನಲ್ಲ, ಇದನ್ನ ಅವರು ದಾಖಲೆ ಸಮೇತ ಚೆಕ್ ಮಾಡಿ.